ನಿಮ್ಮ ಒಂದು ಸಿಗ್ನೇಚರ್ ನೀವ್ ಯಾವ ರೀತಿಯಾದಂತ ಸ್ಟ್ರೋಕ್ಸ್ ಬರೀತೀರಾ, ಯಾವ ರೀತಿ ಎಂಡ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಎಂಟೈರ್ ಲೈಫ್ ಡಿಪೆಂಡ್ ಆಗ್ಬೋದು ಅಂತ ನಿಮ್ಗೆ ಗೊತ್ತಾ? ಸಚಿನ್ ತೆಂಡೂಲ್ಕರ್ ನ ಸಿಗ್ನೇಚರ್ ನ ನೋಡಿ, ಗಂಗೂಲಿಯ ಸಿಗ್ನೇಚರ್ ನೋಡಿ, ಅದೇ ಯಾಕೆ ನರೇಂದ್ರ ಮೋದಿ ಅವರ ಸಿಗ್ನೇಚರ್ ನ ನೋಡಿ, ಎಲ್ಲವೂ ಕೂಡ ಆ ಸ್ಟ್ರೋಕ್ ಎಂಡ್ ಆಗೋದು ಒಂದು ಹೈಯರ್ ನೋಟ್ ಅಲ್ಲಿ. ಹೌದು, ನೀವು ಹಾಕುವಂತ ಸಿಗ್ನೇಚರ್ ನ ನೋಟಿಂಗ್ ಹೈಯರ್ ನೋಟಿಗೆ ಎಂಡ್ ಆಗ್ತಿದೆ ಅಂದ್ರೆ ನೀವು ಖಂಡಿತ ಲೈಫ್ ಅಲ್ಲಿ ಪ್ರೋಗ್ರೆಸ್ ಮಾಡ್ತೀರಾ ಅಂತ ಅರ್ಥ. ಹೌದು, ಲೈಫ್ ಅಲ್ಲಿ ಪ್ರೋಗ್ರೆಸ್ ತೋರಿಸುವಂತದ್ದು ಅಪ್ವರ್ಡ್ ಆರೋ ಅಂತ ಹೇಳ್ತೀವಲ್ವಾ, ಅದಕ್ಕೋಸ್ಕರ ಸಿಗ್ನೇಚರ್ ಅನಾಲಿಸಿಸ್ ಅಲ್ಲಿ ಅಪ್ವರ್ಡ್ ಆರೋ ಅನ್ನ ತುಂಬಾನೇ ಶುಭ ಅಂತ ಕೂಡ ಕನ್ಸಿಡರ್ ಮಾಡ್ತಾರೆ. ಪ್ರೋಗ್ರೆಸಿವ್ ಅಂಡ್ ಸಕ್ಸಸ್ಫುಲ್ ಅಂತ ಕೂಡ ಹೇಳುವಂತದ್ದು. ಇದ್ರ ಜೊತೆಗೆ ನೀವೇನಾದ್ರೂ ಅದರಲ್ಲಿ ಲೂಪ್ಸ್ ಹಾಕ್ತಾ ಇದ್ರೆ, ಇವಾಗ ಫಸ್ಟ್ ಎ ಅಂತ ಬರ್ದಾಗ ಅದಕ್ಕೊಂದು ಲೂಪ್ ಹಾಕುವಂತದ್ದು, ಕೆ ಅಂತ ಬರ್ದಾಗ ಒಂದು ಲೂಪ್ ಹಾಕೋತಂದ್ರೆ ಒಂದು ಸರ್ಕಲ್ ಸುತ್ತುವಂತದ್ದು, ಈ ರೀತಿಯಾಗಿ ಏನಾದ್ರು ಮಾಡ್ತಾ ಇದ್ರೆ ನಿಮ್ಮ ಜೀವನ ಕೂಡ ಅಲ್ಲೇ ಸುತ್ತುತ್ತಾ ಇರುತ್ತೆ ಅಂತ ಹೇಳುವಂತದ್ದು. ಇನ್ನು ಇದೇ ಸಿಗ್ನೇಚರ್ ಅಲ್ಲಿ ನೀವು ಟಿ ಯಾವ ರೀತಿ ಬರೀತೀರಾ, ಜಿ ಯಾವ ರೀತಿ ಬರೀತೀರಾ ಅನ್ನೋದ್ರ ಮೇಲೂ, ಅಂಡ್ ಜಿ ನಲ್ಲಿ ಎಷ್ಟು ಡೀಪ್ ಆಗಿ ಬರೀತೀರಾ, ಇದ್ರಲ್ಲೂ ಕೂಡ ನೀವು ಎಷ್ಟು ದುಡ್ಡು ಮಾಡ್ತೀರಾ ಅನ್ನೋದನ್ನ ಹೇಳ್ಬೋದು. ಅದೇ ರೀತಿ ನಿಮ್ಮ ಹೆಲ್ತ್ ಇರ್ಬೋದು, ಮ್ಯಾರಿಡ್ ಲೈಫ್ ಇರ್ಬೋದು, ಎಲ್ಲವೂ ಕೂಡ ಈ ಸಿಗ್ನೇಚರ್ ಅಲ್ಲಿ ನಾವು ಕಂಡುಹಿಡಿಬಹುದು. ಇದನ್ನೇ ನಾವು ಸಿಗ್ನೇಚರ್ ಅನಾಲಿಸಿಸ್ ಅಂತ ಹೇಳುವಂತದ್ದು. ನಿಮ್ಮ ಸಿಗ್ನೇಚರ್ ಕೂಡ ಅನಲೈಸ್ ಮಾಡಬೇಕು ಅಂದ್ರೆ ನಮ್ಗೆ ಕಮೆಂಟ್ ಮಾಡಿ, ನಾವು ನಿಮ್ಮ ಸಿಗ್ನೇಚರ್ ನ ಅನಲೈಸ್ ಮಾಡಿ ಹೇಗೆ ಇಂಪ್ರೂವ್ ಮಾಡಬಹುದು, ಯಾವ ರೀತಿ ನೀವು ನಿಮ್ಮ ಸಿಗ್ನೇಚರ್ ನ ಚೇಂಜ್ ಮಾಡೋದ್ರಿಂದ ಲೈಫ್ ಅಲ್ಲಿ ನೀವು ಅನ್ಕೊಂಡಿದ್ದೆಲ್ಲ ಪಡಿಬಹುದು, ಹೆಚ್ಚಿಗೆ ದುಡ್ಡು ಮಾಡಬಹುದು ಅನ್ನೋದನ್ನ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ.